ಧರ್ಮ ಹೇಗಿರುತ್ತೆ ಅಂತಂದರೆ ಅದಕ್ಕೆ ಪ್ರಯೋಗಗಳು ಬೇಸ್. ಧರ್ಮ ರಿಲಿಜನ್ಗೆ ಬೇಸ್ ಇರೋದೇನು ಅಂದರೆ ನಂಬಿಕೆ ಮಾತ್ರ. ಯಾರೋ ಒಬ್ರು ಹೇಳಿದ್ದಾರೆ, ನಾನು ನಂಬ್ತೀನಿ, ಅದನ್ನು ಯಾವ ಕಾರಣಕ್ಕೂ ಧಿಕ್ಕರಿಸೋದಿಲ್ಲ. ಸ್ಟ್ರಿಕ್ಟಾಗಿ ನಂಬ್ತೀನಿ, ಅವ್ರು ಹೇಳಿದ್ದಾರೆ ಅದಕ್ಕೆ ನಂಬ್ತೀನಿ. ಧರ್ಮದಲ್ಲಿ ಅವ್ರು ಹೇಳಿದ್ದಾನೆ ನಂಬ್ತೀನಿ ಇರುತ್ತೆ. ಆದರೆ ಸಾಮರ್ಥ್ಯ ಇದ್ದವನು ಅವ್ರು ಹೇಳಿದ್ದನ್ನು ನಾನು ಪ್ರಶ್ನಿಸ್ತೀನಿ, ಆನಂತರ ಪ್ರಯೋಗಕ್ಕೆ ಒಡ್ಡಿ ಅದನ್ನು ನಾನೂ ಸಾಕ್ಷಾತ್ಕಾರ ಮಾಡ್ಕೊಳ್ತೀನಿ ಅಂತ ಮಾಡ್ತಾರೆ ಅಂತ ಧರ್ಮದಲ್ಲಿ ಅವಕಾಶ ಇದೆ. ರಿಲಿಜನ್ನಲ್ಲಿ ಅವಕಾಶ ಇಲ್ಲ. ರಿಲಿಜನ್ ಹೆಂಗಿದೆ ಅಂತಂದ್ರೆ, ರಿಲಿಜನ್ ದೇವರಂದ್ರೆ ಹಿಂಗೆ ಇರಬೇಕು ಅಂತ ಹೇಳಿದ್ರೆ ನೀವು ಹೀಗ್ಯಾಕೆ ಇರಬಾರ್ದು ಅಂತ ಕೇಳುವಂತಿಲ್ಲ. ಹಿಂಗಿರಬೇಕು ಅಂತ ಹೇಳಿದಾರೆ ತಾನೆ, ಕೇಳ್ಕೊಳ್ಬೇಕಷ್ಟೇ. ಅದನ್ನ ಮೀರಿ ಹೋಗುವಂತಿಲ್ಲ. ಅಪ್ಪಿತಪ್ಪಿ ದೇವರ ಚಿತ್ರ ಬಿಡಿಸಬಾರದು. ನೀವು ಬಿಡಿಸಿದ ತಕ್ಷಣ ಇನ್ನೊಂದು ಕಲ್ಪನೆ ಸಿಕ್ಬಿಟ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ ಅನ್ನುವಂತ ಆ ಚಿಂತನೆಯ ಇದೆಯಲ್ಲ, ಅದು ಬೇಸ್ ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ಒಂದು ರಿಲಿಜನ್ಗೆ ಮೆಸೆಂಜರ್ ಅಂದ್ರೆ ಈತನೇ ಹೀಗೆ ಇರಬೇಕು ಅಂತ ಕಲ್ಪನೆ ಇದೆ. ನಾನು ಯಾಕೆ ದೇವರ ಮೆಸೆಂಜರ್ ಆಗಬಾರ್ದು ನೀವು ಕೇಳುವಂತಿಲ್ಲ. ನೀವು ತಪ್ಪು ಮಾಡ್ತಿದ್ದೀರಿ ಅಂತ ಅರ್ಥ. ಒಂದು ರಿಲಿಜನ್ಗೆ ಭಾಷೆ ಇದೇ ಇರಬೇಕು ಅಂತಿದೆ. ದೇವ್ರು ಯಾಕೆ ಬೇರೆ ಭಾಷೆ ಮಾತಾಡಬಾರ್ದು ಅಂತ ಯಾರು ಪ್ರಶ್ನೆ ಮಾಡುವಂತಿಲ್ಲ. ಒಂದು ರಿಲಿಜನ್ಗೆ ದೇವ್ರು ಇದೇ ಪುಸ್ತಕದಲ್ಲಿ ಮಾತಾಡ್ತಾನೆ ಅಂತಿದೆ. ದೇವ್ರು ಒಂದೇ ಪುಸ್ತಕಕ್ಕೆ ಮುಗಿದೋತ್ರ ಎರಡನೇ ಪುಸ್ತಕ ಯಾಕೆ ಬರಲಿಲ್ಲ ಅಂತ ಕೇಳೋಂಗೇ ಇಲ್ಲ. ನೀವು ಕೇಳಿದ್ರೆ ದಟ್ ಬಿಕಮ್ಸ್ ಬ್ಲಾಸ್ಫೆಮಿ. ರಿಲಿಜನ್ನ ಪ್ರಾಬ್ಲಮ್ ಅದು. ಆದರೆ ನಮ್ದು ಹೆಂಗಿದೆ ಗೊತ್ತಾ, ಉಪನಿಷತ್ತುಗಳು ಪ್ರಶ್ನೆ ಮೇಲೆ ನಿರ್ಧಾರಿತವಾಗಿರೋದು. ನೀವು ಪ್ರಶ್ನೆ ಕೇಳಲಿಲ್ಲ ಅಂತಂದ್ರೆ ಒಳ್ಳೆ ಶಿಷ್ಯರೇ ಅಲ್ಲ ಅಂತ. ಆ ಶಿಷ್ಯ ಪ್ರಶ್ನೆ ಕೇಳಬೇಕು. ಆತ ಪ್ರಶ್ನೆ ಕೇಳಿ ಸಮರ್ಥವಾಗಿರುವಂಥ ಪ್ರಶ್ನೆಗೆ ಗುರು ಉತ್ತರ ಕೊಡ್ತಾ ಇರುವಾಗ ಅದನ್ನು ಅರ್ಥ ಜೀರ್ಣಿಸಿಕೊಳ್ಳುವಂಥ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಬೇಕು. ಅದನ್ನು ಪ್ರಯೋಗಕ್ಕೆ ಒಡ್ಡಬೇಕು. ನನ್ನ ಗುರುಗಳು ಹೇಳಿದ ಸರಿ ನಾನು ನೋಡಬೇಕು. ನಾನು ಬಹಳ ಹಿಂದಿನದಕ್ಕೆ ಋಷಿಗಳ ಕಾಲಕ್ಕೆ ಹೋಗಲ್ಲ. ಸ್ವತಃ ರಾಮಕೃಷ್ಣರು ಕಾಮಿನಿ ಕಾಂಚನ ತ್ಯಾಗ ಅಂತ ಪದೇ ಪದೇ ಹೇಳುವಾಗ, ಹೆಣ್ಣು ಮತ್ತು ಹಣದ ಸಹವಾಸದಿಂದ ದೂರ ಇರಬೇಕು ಅಂತ ಪದೇ ಪದೇ ಹೇಳುವಾಗ, ನರೇಂದ್ರ ಅನ್ನುವಂಥ ತರುಣ ರಾಮಕೃಷ್ಣರನ್ನ ಕಂಠಮಟ್ಟ ಒಪ್ಪಿಕೊಳ್ತಾ ಇದ್ದವನು. ಆದರೂ ಮಧ್ಯೆ ಮಧ್ಯೆ ಡೌಟ್ ಬರ್ತಿತ್ತು, ಹೌದಾ ನೋಡೋಣವಾ ಅಂತ. ಅವರೊಂದ್ಸಲ ರಾತ್ರಿ ಎದ್ದು ಹೋಗ್ಬೇಕಾದಾಗ ನರೇಂದ್ರ ಹಿಂಬಾಲಿಸ್ತಾನೆ, ಎಲ್ಲಿ ಹೋಗ್ತಿದ್ದಾರೆ ಇವರು, ಎದುರುಗಡೆ ಇರುವಂಥ ಶಾರದಾ ಮಾತೆಯವರ ರೂಮಿಗೆ ಹೋಗ್ತಾರ ನೋಡಬೇಕು ಅಂತ. ಆದರೆ ರಾಮಕೃಷ್ಣರು ಹಿಂದೆ ಸಾಧನೆಗೆ ಅಂತ ಹೋದಾಗ ನಾಚಿಕೆ ಆಗ್ಬಿಡುತ್ತೆ. ಏನಪ್ಪ ಈ ಮನುಷ್ಯನ ಬಗ್ಗೆ ಅನುಮಾನ ಅಲ್ಲ ಅದು ಗುರುಗಳನ್ನು ಪರೀಕ್ಷಿಸುವಂಥ ರೀತಿ. ನಮ್ಮಲ್ಲಿ ಯಾವತ್ತೂ ಅದನ್ನು ಬೈದಿಲ್ಲ ನಾವು. ಈ ರೀತಿ ಪರೀಕ್ಷೆಗೆ ಒಳಪಡಿಸಿ ಪ್ರಯೋಗಗಳನ್ನು ಮಾಡ್ತಾ ತಿಳ್ಕೊಳ್ಳುವಂಥ, ಸಾಧನೆ ಮಾಡ್ತಾ ಅದನ್ನ ಹೊರಗೆ ಹಚ್ಚಿ ನೋಡುವಂಥದ್ದಿದೆಯಲ್ಲ, ಅದು ಧರ್ಮದ ಅತ್ಯಂತ ಪ್ರಮುಖವಾದ ವೈಶಿಷ್ಟ್ಯ. ಆದರೆ ರಿಲಿಜನಲ್ಲಿ ಇದು ಇಲ್ಲದೆ ಇರೋದ್ರಿಂದಲೇ ರಿಲಿಜನ್ ಕಟ್ಟರ್ಪಂಥಿ ಆಗ್ಬಿಡುತ್ತೆ. ಕಟ್ಟರ್ಪಂಥಿ ಅಂದರೆ ಏನು ಗೊತ್ತಾ, ಬಹಳ ಮಜವಾಗಿದೆ. ಇದು ನಾವು ಆಲೋಚನೆ ಮಾಡಿದ್ರೆ ಬಹಳ ವಿಶೇಷ ಅನ್ಸುತ್ತೆ. ಕಟ್ಟರ್ಪಂಥಿ ಅಂತಂದ್ರೆ ಏನು ಅಂತಂದ್ರೆ, ನನಗದು ಗೊತ್ತಿಲ್ಲ, ಆದರೆ ಅವನು ಹೇಳಿದಾನೆ ಅಂತ ನಂಬ್ತೀನಿ. ನಾವು ಅನೇಕ ಬಾರಿ ಹಾಗೆ ಮಾಡ್ತೀವಿ. ಅನೇಕ ಸಂಗತಿಗಳು ನಮ್ಗೆ ಗೊತ್ತಿರಲ್ಲ, ಅವ್ರು ಹೇಳಿದ್ದಾರೆ ಅಂತ ನಾವು ನಂಬ್ತೀವಿ. ಆದರೆ ಎರಡನೇದೊಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಏನು ಅಂತಂದರೆ, ನಿನ್ನದು ತಪ್ಪು, ನಾನೇನು ನಂಬ್ಕೊಂಡಿದ್ದೇನೋ ಅದು ಮಾತ್ರ ಸರಿ ಅಂತ ಭಾವಿಸೋದಿದೆಯಲ್ಲ, ಅದು ಮನುಷ್ಯರನ್ನು ಬೇರೆ ದಿಕ್ಕಿಗೆ ಕರ್ಕೊಂಡು ಹೋಗುತ್ತೆ. ಈಗ ನಮ್ದ್ರಲ್ಲಿ ಹೆಂಗಿದೆ, ಅಥವಾ ನಾನು ಏನು ಮಾಡ್ತೀನಿ ಅಂತಂದರೆ, ಇಸ್ಲಾಮಿನ ಬಗ್ಗೆ ಯಾರಾದರೂ ಮಾತನಾಡಿದರೆ ನಾನೇನು ಹೇಳ್ತೀನಿ ಗೊತ್ತಾ, ಇರ್ಬೋದೇನಪ್ಪ, ಸತ್ಯ ನನಗೂ ಪೂರ್ಣವಾಗಿ ಗೊತ್ತಿಲ್ಲ, ಮೇ ಬಿ ಅದು ಸತ್ಯ ಇರ್ಬೋದೇನೋ ಅಂತ ಅಷ್ಟರ ಮಟ್ಟಿಗಾದರೂ ಒಪ್ಕೊಳ್ಳಿಕ್ಕೆ ಸಿದ್ಧನಾಗ್ತೀನಿ. ಆದರೆ ಬೇರೆ ರಿಲಿಜನ್ಗಳ ಜನ ಹೆಂಗಿರ್ತಾರೆ ಅಂತಂದರೆ, ಅವ್ರು ಯಾವ ಕಾರಣಕ್ಕೂ ಒಪ್ಕೊಳ್ಳೋಕೆ ಸಿದ್ಧರಿರಲ್ಲ. ಇತ್ತೀಚೆಗೆ ಒಂದು ಸುಂದರವಾದ ಘಟನೆ ನಡೀತು. ನಾನು ಇದಕ್ಕೆ ಅರ್ಥ ಆಗಲಿಕ್ಕೆ ಚೆನ್ನಾಗಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತೀನಿ ಅಷ್ಟೇ. ನಮ್ಮ ಆಫೀಸಿನ ಪಕ್ಕ ಒಂದು ಟೀ ಸ್ಟಾಲ್. ಟೀ ಕುಡಿಲಿಕ್ಕೆ ಅಂತ ಹೋಗಿ ನಿಂತಾಗ ನಾವು ಒಂದು 3-4 ಜನ, ಒಬ್ಬ ತನ್ನ ಡಾಕ್ಟರ್ ವೇಷದಲ್ಲೇ ಬಂದು ಕೂತಿದ್ದ, ಡಾಕ್ಟರ್ನ ಅಲ್ಲಿಂದನೇ ಹಾಸ್ಪಿಟ್ಲಿಂದ ಬಂದು ಕೂತಿದ್ದವನು, ಅವನು ಟೀ ಕುಡಿಲಿಕ್ಕೆ ಬಂದಿದ್ದ. ಮಾತಾಡಿಸ್ಲಿಕ್ಕೆ ನಿಂತ ಅವನು ಶುರು ಮಾಡ್ದ, ಆಯುರ್ವೇದ ಒಂದು ಸೈನ್ಸೇ ಅಲ್ಲ ಅಂತ. ಗೊತ್ತಿಲ್ಲ ಯಾಕೆ ಶುರು ಮಾಡ್ದ, ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ. ಅಥವಾ ತಾನು MBBS ಓದ್ತಿದ್ದೀನಿ ಅಂತ ತೋರಿಸ್ಕೊಳ್ಬೇಕು. ಆಯುರ್ವೇದ ಒಂದು ಸೈನ್ಸೇ ಅಲ್ಲ, ಯೋಗ ಒಂದು ಸೈನ್ಸೇ ಅಲ್ಲ, ಸೈನ್ಸ್ ಅಂತಿದ್ರೆ ಅದು ಆಲೋಪತಿ ಮಾತ್ರ ಅಂತ. ಅವನಿಗೆ ತುಂಬ ಕನ್ವಿನ್ಸ್ ಮಾಡೋ ಬಗೆ ಬಗೆಯ ವಿಧಾನಗಳನ್ನು ಹೇಳಿದ್ರೂ ಕೂಡ ಅವನು ಒಪ್ಪಿಕೊಳ್ಳಿಕ್ಕೆ ಸಿದ್ಧ ಇರಲ್ಲ. ಅವನ ತಲೆಯಲ್ಲಿ ಹೆಂಗೆ ಕೂತಿತ್ತು ಅಂತಂದ್ರೆ, ಆಯುರ್ವೇದ ಒಂದು ಸೈನ್ಸ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ, ಯೋಗ ಒಂದು ಸೈನ್ಸ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ, ಯೋಗ ಮಾಡೋದ್ರಿಂದ ಒಳ್ಳೇದು ಆದರೆ ಸೈನ್ಸ್ ಅಲ್ಲ ಅಂತ. ಅಂದ್ರೆ ಯಾವ ಥರದ ತಲೆಯಲ್ಲಿ ತುಂಬಿಕೊಂಡ್ಬಿಟ್ಟಿದೆ ಅಂತಂದ್ರೆ, ಇದನ್ನು ಒಪ್ಪಿಕೊಳ್ಬೇಕು, ಅಥವಾ ಕೊನೆಯ ಪಕ್ಷ ಇದು ಹೌದೋ ಅಲ್ವೋ ಅಂತ ಪರೀಕ್ಷೆಗೆ ಒಳಪಡಿಸಿ ಒಂದು ಸ್ವಲ್ಪ ಅಧ್ಯಯನ ಮಾಡಿ ನೋಡಬೇಕು ಎನ್ನುವಂಥ ವ್ಯವಧಾನವೂ ಇಲ್ಲದೆ ತಾನು ಒಪ್ಪಿಕೊಂಡಿದ್ದು ಮಾತ್ರ ಸತ್ಯ ಅಂತ ಹೇಳ್ತಾರಲ್ಲ, ಈ ಪರಿಸ್ಥಿತಿ ಇಂಥದ್ದೇ ಅಂತ ನನಗೆ ಅನ್ಸುತ್ತೆ. ಯಾವಾಗ ಈ ಥರದ್ದು ಬರುತ್ತೋ ಅನೇಕ ಬಾರಿ, ಆವಾಗ ಅನೇಕ ಸಮಸ್ಯೆಗಳು ಉಂಟಾಗ್ತವೆ.
ಈ ನಂಬಿಕೆಯನ್ನು ಮೀರಿ ಹೋಗ್ಲಿಕ್ಕೆ ಸಾಧ್ಯವಾಗದೆ ಹೋದಾಗ ಆ ನಂಬಿಕೆಗಳು ಎಲ್ಲಕ್ಕಿಂತಲೂ ದೊಡ್ಡದ್ದಾಗುತ್ತೆ. ಸೆಮಿಟಿಕ್ ಮತಗಳ ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ, ನನ್ನನ್ನು ಅನುಸರಿಸಿದರೆ ಮಾತ್ರ ಸ್ವರ್ಗ, ನನ್ನ ನಂಬಿಕೆಗೆ ವಿರುದ್ಧವಾಗಿರುವಂಥದ್ದು ಸತ್ಯ ಅಲ್ಲ, ಅಕಸ್ಮಾತ್ ಅಂಥ ಸತ್ಯ ಏನಾದರೂ ಇದ್ದರೆ ಅದನ್ನು ಉಳಿಸಬಾರ್ದು ಅಂತ. ನಾನೇನು ನಂಬ್ಕೊಂಡಿದ್ದೀನೋ ಅದೇ ಸತ್ಯ, ಅಕಸ್ಮಾತ್ ಇದಕ್ಕೆ ಬಿಟ್ಟು ಮತ್ತೊಂದು ಸತ್ಯ ಇದೆ ಅಂತ ಗೊತ್ತಾದರೆ ಆ ಸತ್ಯವನ್ನು ನಾಶ ಮಾಡಿಬಿಟ್ರೆ ನಾನೊಬ್ಬನೇ ಸತ್ಯವಾಗಿ ಉಳ್ಕೊಳ್ತೀನಿ ಅಂತ. ಈ ಪ್ರಯತ್ನಗಳು ನಿರಂತರವಾಗೋದಿದೆಯಲ್ಲ, ಅದು ಸಹಜವಾಗಿ ಹರಿದುಕೊಂಡು ಬರ್ಲಿಕ್ಕೆ ಶುರು ಮಾಡ್ತು. ಹೀಗಾಗಿಯೇ ಎಲ್ಲೆಲ್ಲಿ ಕತ್ತಿ ಹಿಡ್ಕೊಂಡು ಅವ್ರು ಹೊರಟರೋ ಅಲ್ಲಿನ ಮೂಲ ಸಂಸ್ಕೃತಿಯನ್ನು ಪೂರ್ತಿ ಧ್ವಂಸ ಮಾಡಿ ತಮ್ಮದ್ದೇ ಸಂಸ್ಕೃತಿ ಅಲ್ಲಿ ಆವಾಹನೆಯಾಗುವಂತೆ ನೋಡಿಕೊಂಡು ಅಂತ. ಭಾರತದಲ್ಲೂ ಈ ದೊಡ್ಡ ಪ್ರಾಬ್ಲಮ್ ಆಯಿತು ಅಂತ. ಆದರೆ ನಾವು ಹೆಂಗೆ ಮಾಡ್ತೀವಿ ಅಂತಂದರೆ, ಸತ್ಯ ಅನ್ನೋದು ನಂದು ಒಬ್ಬಂದೇ ಅಲ್ಲ, ಎಲ್ಲ ಕಡೆಯಲ್ಲೂ ಸತ್ಯ ಇರ್ಬೋದು, ಅದನ್ನು ಸ್ವೀಕಾರ ಮಾಡೋಣ ಅಂತ ಹೇಳುವಂಥ ಒಂದು ದೊಡ್ಡ ಮನೋಭಾವ ನಮ್ಮದು. ಅದಕ್ಕೆ ಹಿಂದೂ ಧರ್ಮೀಯರನ್ನು ಸೀಕರ್ಸ್ ಅಂತ ಕರೀತಾರೆ, ರಿಲಿಜನ್ಗೆ ಸೇರಿದವರನ್ನ ಬಿಲೀವರ್ಸ್ ಅಂತ ಕರೀತಾರೆ. ಅವರು ಬಿಲೀವರ್ಸು, ನಾವು ಸೀಕರ್ಸ್. ನಾವು ಸತ್ಯವನ್ನು ಅರಿಸ್ತೀವಿ, ಆದರೆ ಅವರು ಸತ್ಯವನ್ನು ನಂಬ್ತಾರೆ ಅಂತ. ಎರಡು ಮೇಜರ್ ಆಗಿ ಕಂಡು ಬರುವಂಥ ಡಿಫರೆನ್ಸು ಅಂತ. ನಾನು ಯಾಕೆ ಇಷ್ಟನ್ನು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ ಅಂತಂದರೆ, ಇದು ಎಷ್ಟು ಡೀಪ್ ರೂಟ್ ಆಗಿಬಿಟ್ಟಿದೆ ಅಂತಂದರೆ, ಆ ಡೀಪ್ ರೂಟ್ ಆಗಿರುವುದರಿಂದಲೇ ಅವರಿಗೆ ತಾವು ಅನುಸರಿಸುವಂಥ ಮಾರ್ಗ ಎಲ್ಲಕ್ಕಿಂತಲೂ ದೊಡ್ಡದ್ದು ಅಂತ ಅನ್ಸುತ್ತೆ. ಮುನವರ್ ರಾಣಾ ಬಗ್ಗೆ ನೀವು ಕೇಳಿರಬೇಕು. ಮುನವರ್ ರಾಣಾ ಈ ಅವಾರ್ಡ್ ವಾಪಸಿ ಆಗೋ ಟೈಮಲ್ಲಿ ಆ ಗ್ಯಾಂಗಿನ ಮುಖ್ಯಸ್ಥರಾಗಿದ್ದವರು, CAA ವಿಚಾರಕ್ಕೆ ತುಂಬ ಜೋರಾಗಿ ಮಾತನಾಡಿದವರು. ಮುನವರ್ ರಾಣಾ ಮಗಳು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಒಂದು ಯೂನಿವರ್ಸಿಟಿಯಲ್ಲಿ, ಪ್ರಾಬಬಲಿ ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿಯಲ್ಲಿ ಮಾತನಾಡ್ತಾ. ಏನು ಸ್ಟೇಟ್ಮೆಂಟ್ ಗೊತ್ತಾ? ನಾವು ಯಾರೂ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಸ್ಟೇಟ್ಮೆಂಟ್. ಮುಸಲ್ಮಾನರಿಗೆ ಇಸ್ಲಾಂ ಫಸ್ಟ್, ಉಳಿದಿದ್ದೆಲ್ಲ ಆಮೇಲೆ. ಅದು ದೇಶ ಇರಲಿ, ಮನುಕುಲದ ಒಳಿತು ಇರಲಿ, ಯಾವುದೂ ಇಲ್ಲ, ಮೊದಲು ಇಸ್ಲಾಂ, ಅದ್ರ ಬಗ್ಗೆ ಮೊದಲು ಗಮನ ಕೊಡಿ ಅಂತ. ಮುನವರ್ ರಾಣಾ ಒಬ್ಬ ಫೇಮಸ್ ಪಾಯೆಟ್ ಮಗಳು. ಆ್ಯಂಡ್ ಇಂಟ್ರೆಸ್ಟಿಂಗ್ಲಿ ಅವರು ಅದನ್ನು ಭಾವಿಸ್ತಾರೆ. ನಾನು ಯಾಕೆ ರಾಷ್ಟ್ರವಾದಿ ಮುಸಲ್ಮಾನರನ್ನ ಕಂಡಾಗಲೆಲ್ಲ ಭಾಳ ಸಂತೋಷ ಅನಿಸುತ್ತೆ. ಯಾರಾದರೂ ಒಬ್ಬ ಮುಸ್ಲಿಂ ನಾನು ಮೊದಲು ರಾಷ್ಟ್ರವಾದಿ ಆಮೇಲೆ ನಾನು ಮುಸ್ಲಿಮು ಅಂತ ಹೇಳಿದಾಗ ನಂಗೆ ಭಾಳ ಸಂತೋಷ ಆಗುತ್ತೆ. ಅಂದರೆ ಈ ಕಾರಣಕ್ಕೆ ನಾನು ಅಶ್ಫಾಕ್ ಉಲ್ಲಾ ಖಾನ್ನ ಪದೇ ಪದೇ ನೆನಪಿಸ್ಕೊಳ್ತೀನಿ. ಯಾಕೆ ಅಂತಂದರೆ ಅಶ್ಫಾಕ್ ಉಲ್ಲಾ ಖಾನ್ ಸ್ಪಷ್ಟವಾಗಿ ಹೇಳ್ತಾನೆ, ರಿಲಿಜನ್ನ ಕುರಿತಂತೆ ಅಭಿಪ್ರಾಯ ಏನು ಅಂತ ಹೇಳುವಾಗ ಅಶ್ಫಾಕ್ ಉಲ್ಲಾ ಖಾನ್ ತಾನು ಬರೆದ ಕೃತಿಯಲ್ಲಿ ಹೇಳ್ತಾನೆ, ರಿಲಿಜನ್ ಮನೆಯಲ್ಲಿರಬೇಕಷ್ಟೇ, ನಾವು ಹೊರಗಡೆ ಬಂದಾಗ ಈ ರಾಷ್ಟ್ರದ ಉನ್ನತಿಗೋಸ್ಕರ ಎಲ್ಲರೂ ಬಲವಾಗಿ ಒಂದಾಗಬೇಕಾದಂಥ ಅಗತ್ಯ ಇದೆ ಅಂತ ತುಂಬ ಸ್ಪಷ್ಟವಾದ ದನಿಯಲ್ಲಿ ಅಶ್ಫಾಕ್ ಉಲ್ಲಾ ಖಾನ್ ಹೇಳ್ತಾನೆ. ಅದು ಬೇಸ್ ಆಗಬೇಕಾಗುವಂಥ ಅಗತ್ಯ ಇದೆ ಅಂತ. ಆದರೆ ಈ ಪ್ರಾಬ್ಲಮ್ ಹೆಂಗಿದೆ ಅಂತಂದರೆ, ಅವರಲ್ಲಿ ಈ ಥರದ ಒಂದು ಎಕ್ಸ್ಕ್ಲೂಸಿವಿಸಮ್ ಇರೋದ್ರಿಂದ, ನಾವೇ ಪ್ರತ್ಯೇಕ ಅನ್ನೋ ಭಾವನೆ ಇರೋದ್ರಿಂದ ಎಲ್ಲೆಲ್ಲಿಗೆ ಹೋಗ್ತಾರೋ ಅಲ್ಲಿ ಸಮಸ್ಯೆಯನ್ನು ತಗೊಂಡು ಹೋಗ್ತಾರೆ. ಇದ್ದ ಕಡೆಯಲ್ಲಿ ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ ಆಗಲ್ಲ. ಫ್ರಾನ್ಸಿಗೆ ಹೋದರೆ ಫ್ರಾನ್ಸ್ನಲ್ಲಿ ಜಗಳ, ಜರ್ಮನಿಗೆ ಹೋದರೆ ಜರ್ಮನಿಯಲ್ಲಿ ಜಗಳ, ಭಾರತದಲ್ಲಿ ಎಲ್ಲಕ್ಕಿಂತಲೂ ಸುಭಿಕ್ಷವಾಗಿ ಅತ್ಯಂತ ಚೆನ್ನಾಗಿ ಬದುಕಬಹುದಾಗಿರುವಂಥ ಭಾರತದಲ್ಲಿದ್ದರೆ ಭಾರತದಲ್ಲಿ ಜಗಳ, ಶ್ರೀಲಂಕಾಕ್ಕೆ ಹೋದರೆ ಶ್ರೀಲಂಕಾದಲ್ಲಿ ಜಗಳ. ನೀವು ಯಾವ ರಾಷ್ಟ್ರದಲ್ಲಿ ನೋಡಿ, ಸಂಖ್ಯೆ ಚಿಕ್ಕದಾಗಿದ್ದಾಗ ಸಣ್ಣ ಜಗಳ, ಸ್ವಲ್ಪ ದೊಡ್ಡದಾಯಿತು ಅಂತಂದರೆ ಹೆಣ್ಮಕ್ಳ ಅತ್ಯಾಚಾರ, ಲೂಟಿ, ದೇವಸ್ಥಾನಗಳನ್ನು ಉರುಳಿಸೋದು, ಇವೆಲ್ಲ ಕೆಲಸ ಶುರುವಾಗ್ಬಿಡುತ್ತೆ. ಇತ್ತೀಚೆಗೆ ಕಾಶ್ಮೀರದಲ್ಲಿ ಸಿಖ್ ಹೆಣ್ಮಕ್ಳನ್ನು ಅಪಹರಿಸ್ಕೊಂಡು ಹೋಗಿದ್ದು ನಡೀತು. ನೀವು ಪಾಕಿಸ್ತಾನದಲ್ಲಂತೂ ಎವ್ರಿಡೇ ನಡೆಯುವಂಥ ಪ್ರಕ್ರಿಯೆ ಇದು. ಹೆಣ್ಮಕ್ಳನ್ನ ಅಪಹರಿಸ್ಕೊಂಡು ಹೋಗ್ಬಿಡೋದು, ಅವರನ್ನ ಮತ ಪರಿವರ್ತನೆಗೋಸ್ಕರ ಪ್ರೇರೇಪಣೆ ಕೊಡೋದು, ಇದು ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ. ಆದರೆ ತಾವೇ ಜಾಸ್ತಿ ಇರುವಂಥ ಜಾಗದಲ್ಲಾದರೂ ಚೆನ್ನಾಗಿರ್ತಾರ ಅಂತ ಕೇಳಿದರೆ, ದೇ ಆರ್ ನಾಟ್ ಹ್ಯಾಪಿ ಇನ್ ಸಿರಿಯಾ ಆಲ್ಸೋ, ದೇ ಆರ್ ನಾಟ್ ಹ್ಯಾಪಿ ಇನ್ ಇರಾಕ್, ದೇ ಆರ್ ನಾಟ್ ಹ್ಯಾಪಿ ಇನ್ ಇರಾನ್, ದೇ ಆರ್ ನಾಟ್ ಹ್ಯಾಪಿ ಇನ್ ಎನಿ ಕಂಟ್ರೀಸ್. ಎಲ್ಲಿ ಅವರೇ ಮೇಜರ್ ಆಗಿದ್ದೀವಿ ಅಂತ ಅನ್ಕೊಳ್ತಾರೋ ಅಲ್ಲೂ ಕೂಡ ಖುಷಿಯಿಂದಿಲ್ಲ, ಅಲ್ಲೂ ಕೂಡ ಅಂಕುಶ ಇಟ್ಕೊಂಡೇ ಬದುಕಬೇಕಾದಂಥ ಸ್ಥಿತಿ. ನಾನು ಯಾಕೆ ಇದನ್ನು ಪದೇ ಪದೇ ಹೇಳ್ಕೊಳ್ಳೋದು ಅಂತಂದರೆ, ಅಕಸ್ಮಾತ್ ಮುಸಲ್ಮಾನರು ಇದ್ರ ಬಗ್ಗೆ ಇಂಟ್ರೋಸ್ಪೆಕ್ಟ್ ಮಾಡಿಕೊಳ್ಳಿಲ್ಲ ಅಂತಂದರೆ, ಭಾರತದಂಥ ಜಾಗದಲ್ಲೂ ಕೂಡ ನೆಮ್ಮದಿಯಿಂದ ಬದುಕಲಿಕ್ಕೆ ಆಗಲಿಲ್ಲ ಅಂತಂದರೆ ಇನ್ನೆಲ್ಲೂ ಬದುಕೋದು ಕಷ್ಟ ಅಂತ ಅರ್ಥ ಮಾಡ್ಕೊಳ್ಬೇಕಾದಂಥ